ಇನ್ಸ್ಟೆಂಟ್ ಸ್ಕಿನ್ ವೈಟ್ನಿಂಗ್ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋ ಲೈವ್ ಪ್ರೂಫ್ ತೋರಿಸ್ತಾ ಇದ್ದೀನಿ ನೋಡಿ. ಎರಡು ಕೈಗೂ ಡಿಫ್ರೆನ್ಸ್ ನೋಡಿ. ಇದಕ್ಕೆ ಮಾಡಿದ್ದೀನಿ, ಇದಕ್ಕೆ ಮಾಡಿಲ್ಲ. ಕಾಣ್ತಿದೆಯಾ ಫ್ರೆಂಡ್ಸ್? ಈಗ ಮುಖದ ಹೊಳಪನ್ನು ಚೇಂಜ್ ಮಾಡಿ ತೋರಿಸ್ತೀನಿ ನಿಮ್ಮ ಜೊತೆ. ನೋಡೋತ್ರಾ, ನಮ್ಮ ಸಬ್ಸ್ಕ್ರೈಬರ್ಗೆ ಇದೊಂದು ರೆಮಿಡಿ ಹೇಳಿಕೊಟ್ಟೆ. ಅವ್ರು ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ಒಂದೇ ಅಪ್ಲಿಕೇಶನಲ್ಲಿ ಅಕ್ಕಪಕ್ಕದವ್ರ ಮನೆಯೆಲ್ಲ ಕೇಳೋಕ್ಕೆ ಶುರು ಮಾಡಿಬಿಟ್ರಂತೆ. ಏನು ಮಾಡ್ಕೊಂಡ್ರಿ? ನೆನ್ನೆಲ್ಲ ಸ್ಕಿನ್ನು ಡಲ್ಲಾಗಿತ್ತು, ಇವತ್ತು ಏನು ಇಷ್ಟು ಶೈನಿಂಗ್ ಬರ್ತಿದೆ, ಇಷ್ಟು ಬೆಳ್ಳಗೆ ಕಾಣಿಸ್ತಿದ್ದೀರಾ, ಪಳಪಳ ಅಂತ ಹೊಳಿತಿದೆ ಮುಖ, ಏನಾರು ಕ್ರೀಮ್ ಹಾಕ್ತಿದ್ದೀರಾ, ಸೋಪ್ ಹಾಕ್ತಿದ್ದೀರಾ ಅಂತ ಕೇಳಿದ್ರಂತೆ. ಸೊ ಅವ್ರು ಹೇಳಿದ್ರಂತೆ ಒಂದು ರೆಮಿಡಿ ಮಾಡ್ತಾಯಿದ್ದೀನಿ ಅಂತ. ಏನು ಆ ರೆಮಿಡಿ ಅಂದರೆ, ನಾನು ಅವ್ರಿಗೆ ಹೇಳ್ಕೊಟ್ಟಿದ್ದ ಸೀಕ್ರೆಟ್ ರೆಮಿಡಿ ಅದೇನು ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಈ ರೆಮಿಡಿಗೆ ಫಿಲ್ಮ್ ಸ್ಟಾರ್ಸ್ ಎಲ್ಲ 2 ಲಕ್ಷ 3 ಲಕ್ಷ ಕೊಟ್ಟು ಮಾಡಿಸ್ಕೋತಾರೆ ರೀ ಟ್ರಾನ್ಸ್ಫಾರ್ಮೇಷನ್ ಆಫ್ ಸ್ಕಿನ್ನು. ನಾನು 5 ಪೈಸಾ ಖರ್ಚಿಲ್ಲದೆ ನಿಮ್ಮ ಅಡುಗೆ ಮನೇಲಿರೋ ಐಟಮ್ಸ್ ಎಲ್ಲ ಯಾವ ರೀತಿ ಒಂದೇ ಅಪ್ಲಿಕೇಶನಲ್ಲಿ ಸ್ಕಿನ್ ವೈಟ್ನಿಂಗ್ ಮಾಡೋದು ಅಂತ ಇವತ್ತಿನ ವೀಡಿಯೋ ಶೇರ್ ಮಾಡ್ತಾಯಿದ್ದೆ. ನಮ್ಮ ಸಬ್ಸ್ಕ್ರೈಬರ್ ಮಾಡಿದಿರೋದು ಅವ್ರ ಲೈಫ್ ಪ್ರೂಫ್ ಅವ್ರು ಕೊಟ್ಟ ಮೇಲೆ ಇವತ್ತಿನ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ, ವೆಲ್ಕಮ್ ಟು ಹೇಮನಗ್ರೀಸ್ ಬ್ಲಾಗ್ಸ್. ನಾನು ಹೇಮಾ. ಏನು ಆ ಪುಡಿ ಹೇಮಾ ಅಂತ ಯೋಚನೆ ಮಾಡ್ತಿದ್ದೀರಾ? ಎಸ್, ಆ ಪುಡಿ 2 ಆಪ್ಷನ್ ಇದೆ. ಇವಾಗ ಬರೀ ಮುಖ ಎಲ್ಲ ಬೆಳಕು ಮಾಡಿಕೊಂಡು ಕೈ ಕಪ್ಪುಗಿದ್ರೆ ಚೆನ್ನಾಗಿ ಕಾಣಿಸಲ್ಲ. ಸೊ ಸೈಮಲ್ಟೇನಿಯಸ್ಸಾಗಿ ಮುಖಕ್ಕೂ ಅಪ್ಲೈ ಮಾಡೋಣ, ಕೈಗೂ ಅಪ್ಲೈ ಮಾಡೋಣ. ಕೆಲವೊಂದು ಡಿಫ್ರೆನ್ಸ್ ಹೇಳ್ಕೊಟ್ಟಿದ್ದೀನಿ, ಓಕೆನಾ? ಇಷ್ಟಿಷ್ಟೇ ಹಾಕಬೇಕು, ಇದಿದೆ ಪದಾರ್ಥಗಳು ಹಾಕಬೇಕು, ನೋ ಆಲ್ಟರ್ನೇಟಿವ್. ನಿಮ್ಗೆ ಯಾವುದಾದ್ರೂ ಅದು ಸೂಟ್ ಆಗಲಿಲ್ಲ ಅಂದರೆ ದಯವಿಟ್ಟು ಈ ರೆಮಿಡಿ ಮಾಡಿಬಿಡಿ. ಹೊಸಬ್ರಿ ಯಾರಾದರೂ ಫಸ್ಟ್ ಟೈಮ್ ಹೇಮನಗ್ರಿ ಚಾನಲ್ನ ವಿಸಿಟ್ ಮಾಡೋದು ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗ್ಬಿಡೋಣ. ಯಾರ್ಯಾರು ಬೆಳ್ಳಕ್ಕಾಗಬೇಕು ಅಂತಿದ್ದೀರೋ ದಯವಿಟ್ಟು ಈ ವಿಡಿಯೋ ನೋಡಿ, ಓಕೆನಾ ಫ್ರೆಂಡ್ಸ್? ಇಲ್ಲೊಂದು ಐರನ್ ಬಾಣಲಿ ತೊಗೊಂಡಿದ್ದೀನಿ, ಅದಕ್ಕೆ 2 ಪದಾರ್ಥಗಳನ್ನ ಹಾಕಬೇಕು. ಸೊ ಕ್ವಾಂಟಿಟಿ ದಯವಿಟ್ಟು ನೋಡ್ಕೊಳ್ಳಿ. 1/4 ಚಮಚಕ್ಕಿಂತ ಕಮ್ಮಿ, ಒಂದು 2 ಚಿಟಿಕೆಯಷ್ಟು ನಿರ್ಮಲ್ ಬ್ರ್ಯಾಂಡ್ ಅವರ ಕಸ್ತೂರಿ ಅರಿಶಿನ. ಸುಮಾರು ಜನ ನಂಗೆ ವಾಟ್ಸಪ್ಪಲ್ಲಿ ಹೇಮಾ ಅದು ಯಾವ್ದು ತೋರಿಸು, ಪ್ಯಾಕೆಟು ಕರೆಕ್ಟಾಗಿ ತೋರಿಸು ಅಂತ ಹೇಳ್ತಿದ್ದೆ. ನೋಡಿ, ಇವತ್ತು ಪ್ಯಾಕೆಟ್ ತೋರಿಸಿದೆ ನಿಮಗೆ. ಓಕೆ, ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಕಪ್ಪಗಾಗಬಾರ್ದು, ಗೋಲ್ಡನ್ ಕಲರ್, ಯೆಲ್ಲೋ ಕಲರಿಂದ ಸ್ವಲ್ಪ ಗೋಲ್ಡನ್ ಕಲರ್ಗೆ ತಿರುಗಬೇಕು. ಓಕೆನಾ? ಇದು ಫಸ್ಟ್ ಸ್ಟೆಪ್ಪು. ಸ್ಟೆಪ್ ನಂಬರ್ 2, ಅದಕ್ಕೆ ನಾನೇನಂದೆ 1 ಚಿಟಿಕೆ ಅಂತ ಹೇಳಿದೆ ಕಸ್ತೂರಿ ಅರಿಶಿನ. 1 ಅಥವಾ 2 ಚಿಟಿಕೆಗೆ ಸುಮಾರು ಒಂದು ಅರ್ಧ ಚಮಚದಷ್ಟು ಕಡಲೆ ಹಿಟ್ಟು ಬೇಸನ್ ಹಾಕೊಂಡು ಚೆನ್ನಾಗಿ ಫ್ರೈ ಆಗಬೇಕು. ಈಗ ಇದು ರಾಮಬಾಣ, ಇದು ಬೇಕೇ ಬೇಕು. ಇದಿದ್ದರೆ ಮಾತ್ರ ನಿಮಗೆ ಸ್ಕಿನ್ ವೈಟ್ನಿಂಗ್ ಆಗೋದು, ಇಲ್ಲ ಅಂದರೆ ಆಗಲ್ಲ. ಏನು ಹೇಮಾ ಇದು ಅಂದರೆ, ಇದು ನಾಟಿ ಬೆಲ್ಲ. ನಾಟಿ ಬೆಲ್ಲ ಇದ್ದರೆ ಯೆಲ್ಲೋ ಕಲರು ಬೇರೆ ಬೇರೆ ಕಲರ್ ಸಿಗುತ್ತಲ್ಲ, ದಯವಿಟ್ಟು ತೊಗೋಬೇಡಿ. ಇದನ್ನು ಸುಮಾರು ಒಂದು 4ರಿಂದ 5 ಚಮಚ ತುರ್ಕೋತಾ ಇದ್ದೀನಿ. ತುರ್ಕೋಬೇಕು, ಮಿಕ್ಸಿ ಹಾಕಬೇಡಿ, ಆಯಿತಾ? ಅದು ಜಜ್ಜೋದು ಬೇಡ. ಜಜ್ಜಿದ್ರೆ ನಿಮಗೆ ಇದು ಕನ್ಸಿಸ್ಟೆನ್ಸಿ ಗೊತ್ತಾಗಲ್ಲ. ತುರ್ಕೊಳ್ಳಿ, ಸಣ್ಣ ತುರಿಯಲ್ಲಿ ಇದನ್ನು ಚೆನ್ನಾಗಿ ತುರ್ಕೊಳ್ಳಿ. ಒಂದು 4ರಿಂದ 5 ಚಮಚ ಆಗಷ್ಟು, ಆಯಿತಾ? ಇದನ್ನು ಚೆನ್ನಾಗಿ ನಾಟಿ ಬೆಲ್ಲನೇ ಆಗಬೇಕು, ಬೇರೆ ಬೆಲ್ಲ ತೊಗೊಬೇಡಿ. ಎಸ್ಪೆಷಲಿ ಯೆಲ್ಲೋ ಕಲರ್ ಎಲ್ಲ ಕೆಮಿಕಲ್ ಹಾಕಿರ್ತಾರೆ ನೋಡಿ, ಬೆಲ್ಲ ಯಾವತ್ತೂ ಯೆಲ್ಲೋ ಕಲರ್ ಎಲ್ಲ ಬರೋದೇ ಇಲ್ಲ ಫ್ರೆಂಡ್ಸ್. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಓಕೆ, ಟ್ರಾನ್ಸ್ಫರ್ ಮಾಡ್ಕೊಂಡು ಇದನ್ನು 2 ಭಾಗ ಮಾಡ್ಕೋತೀನಿ. ಅದು ಹೇಳ್ತೀನಿ ಏನು ಅಂತ. ಇಲ್ಲಿ ಚೆನ್ನಾಗಿ ಅದು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಐರನ್ ಬಾಣಲಿನೇ ಆಗಬೇಕು. ಈಗ ಕೈಗೆ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ ಸ್ಕಿನ್ ವೈಟ್ನಿಂಗು. ಫಸ್ಟು ಕೈಗೆ ರೆಮಿಡಿ ಹೇಳ್ಬಿಡ್ತೀನಿ. ಒಂದು 5 ಚಮಚದಲ್ಲಿ 2.5 ಚಮಚ ಒಂದು ಬೌಲ್ಗೆ ಹಾಕೋತೀನಿ, ಇನ್ನೊಂದು 2.5 ಚಮಚ ಇಲ್ಲಿ ಇಟ್ಕೋತೀನಿ. ಈ 2.5 ಚಮಚ ಬೌಲ್ಗೆ ಹಾಕ್ಕೊಂಡಿರೋದಕ್ಕೆ ನಾನು ಒಂದು ಅರ್ಧ ಹೋಳು ನಿಂಬೆಹಣ್ಣು ಬೀಜ ತೆಗೆದು ಇಡ್ತಾ ಇದ್ದೀನಿ. ಕೈಗೆ ಇದು ಅಪ್ಲಿಕೇಶನ್, ಮುಖಕ್ಕೆ ಹಾಕೋಬೇಡಿ, ನಿಂಬೆಹಣ್ಣು ಉರಿ ಆಗುತ್ತೆ. ಎಲ್ಲದಕ್ಕೂ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ, ಆಯಿತಾ? ಇದನ್ನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಕಲಸಿ ಒಂದು 2ರಿಂದ 3 ನಿಮಿಷ ಬಿಟ್ಬಿಡಬೇಕು ಇದನ್ನು. ಅದು ನೀರು ಬಿಟ್ಕೋಬೇಕು. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದು ನೋಡಿ, ಇದನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಕೈಗೆ ನಿಂಬೆಹಣ್ಣು ಹಾಕಿದ್ನಲ್ಲ, ಆ ಪದಾರ್ಥನ ಇದಕ್ಕೆ ಹಾಕೋತಾ ಇದ್ದೀನಿ. ಕನ್ಫ್ಯೂಸ್ ಆಗಬೇಡಿ. ಒಂದಕ್ಕೆ ನಿಂಬೆಹಣ್ಣು ಹಾಕಿದ್ದೀವಿ, ಇನ್ನೊಂದಕ್ಕೆ ನಿಂಬೆಹಣ್ಣು ಹಾಕಲ್ಲ ಮುಖಕ್ಕೆ, ಆಯಿತಾ? ಬಟ್ ಅಂದರೂ ಅದು ನೀರು ಬಿಟ್ಕೊಳುತ್ತೆ. ಅದೇ ಸೀಕ್ರೆಟ್ ಟಿಪ್ನ ಹೇಳೋದು. ಅದು ನೀರು ಬಿಟ್ಕೊಂಡ್ರೆ ಮಾತ್ರ ನಿಮ್ಗೆ ವರ್ಕ್ ಆಗೋದು ಮುಖದ್ದು. ಇದು ಚೆನ್ನಾಗಿ ಕಲಿಸ್ಬೇಕು. ಎಲ್ಲಿ ಒಂದು ಪೇಸ್ಟ್ ರೀತಿ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಕಲಿಸ್ಬಿಡೋಣ, ಆಯಿತಾ? ಇದು ಕೈದು ಪೇಸ್ಟು ರೆಡಿ ಇದೆ. ಈಗ ಮುಖದ ಮಾಡೋ ಲೇಪನದ್ದು ಏನು ಮಾಡಬೇಕು ಅಂದರೆ ನೋಡಿ, ಇವಾಗ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಮತ್ತು ಇದನ್ನು ಇದಕ್ಕೆ ಹಾಕೋತಾ ಇದ್ದೀನಿ, ಆಯಿತಾ? ಕಡಲೆ ಹಿಟ್ಟು, ಕಸ್ತೂರಿ ಅರಿಶಿನ, ಬೆಲ್ಲದ ಪೌಡ್ರಿಗೆ ಹಾಕೋತಾ ಇದ್ದೀನಿ, ತುರ್ಕೊಂಡಿದ್ವಲ್ಲ ಅದು. ಇದು ಒಂದು 2ರಿಂದ 3 ನಿಮಿಷ ಬಿಟ್ಟರೆ ನಿಮಗೆ ಲಿಕ್ವಿಡ್ ಕನ್ಸಿಸ್ಟೆನ್ಸಿಗೆ ಬಂದುಬಿಡುತ್ತೆ, ಆಯಿತಾ? ಸೊ 2 ರೀತಿ ಹೇಳ್ಕೊಡ್ತೀನಿ. ಒಂದು, ಕೈಗೆ ಅಪ್ಲೈ ಮಾಡುವಾಗ ನಿಂಬೆಹಣ್ಣು ವಿತ್ ಪ್ಯಾಚ್ ಟೆಸ್ಟ್. ಮುಖಕ್ಕೆ ನಿಂಬೆಹಣ್ಣು ಬೇಡ, ಅದೇ ನೀರು ಬಿಟ್ಕೊಡುತ್ತೆ ಬೆಲ್ಲ, ಓಕೆನಾ? ನೋಡಿದ್ರಲ್ಲ, ಫಸ್ಟು ಮುಖಕ್ಕೆ ಅಪ್ಲೈ ಮಾಡ್ಕೊಂಬಿಡೋಣ, ಆಯಿತಾ? ಆಮೇಲೆ ಕೈಗೆ ನೀವು ನಿಂಬೆಹಣ್ಣು ಜ್ಯೂಸ್ ಹಾಕಬೇಕಾಗತ್ತೆ. ಯಾಕೆ ಹೇಮಾ ಮುಖಕ್ಕೆ ಹಾಕೋದು ಬೇಡವಾ ಅಂದರೆ ನೋಡಿ, ಸುಮಾರಷ್ಟು ಜನ ನನ್ನ ಸಬ್ಸ್ಕ್ರೈಬರ್ಸು ಪಿಗ್ಮೆಂಟೇಷನ್ ಅವರಿದ್ದಾರೆ. ಸೊ ಅವ್ರಿಗೆ ಬೇಡ ಅಂತ, ಯಾಕಂದರೆ ನಾನು ಮಾಡಿದ್ರೆ ಅವ್ರು ಡೆಫಿನೆಟಾಗಿ ಮಾಡ್ಕೊಳ್ತಾರೆ. ಸೊ ಇಲ್ಲಿ ನಾನು ಉಪಯೋಗಿಸಿರೋದು ಬೆಲ್ಲ. ನಿಮಗೆಲ್ಲ ಒಂದು ವಿಷಯ ಹೇಳ, ಬೆಲ್ಲ ಅದು ನಾಟಿ ಬೆಲ್ಲದಲ್ಲಿ ಸ್ಕಿನ್ ವೈಟ್ನಿಂಗ್ ಪ್ರಾಪರ್ಟೀಸ್ ಇದೆ. ಎಸ್, ಆಯಿತಾ?
ಕಡಲೆ ಹಿಟ್ಟು ಮತ್ತು ಕಸ್ತೂರಿ ಅರಿಶಿನ. ಕಡಲೆ ಹಿಟ್ಟು ನಮಗೆ ಸ್ಕಿನ್ನ ಬ್ಲೀಚ್ ಮಾಡುತ್ತೆ, ಕಸ್ತೂರಿ ಅರಿಶಿನ ಒಳ್ಳೆ ಬಣ್ಣ ಕೊಡುತ್ತೆ, ಗ್ಲೋಯಿಂಗ್ ಆಗುತ್ತೆ ನಮ್ಮ ಸ್ಕಿನ್ನು ಚೆನ್ನಾಗಿ. ಇದನ್ನೊಂದು 5 ನಿಮಿಷ ಬಿಟ್ಟರೆ ನೀರು ಬಿಟ್ಕೊಂಡ್ಬಿಡುತ್ತೆ, ನಿಮಗೆಲ್ಲ ಗೊತ್ತಿದೆಯಲ್ಲ. ನಾನು ಇಲ್ಲಿ ನೀರಿನ ಫಾರ್ಮೇಟ್ ಏನೂ ಹಾಕಿಲ್ಲ, ಆಯಿತಾ. ನೋಡಿ ನೀಟಾಗಿ ಇದು 2ರಿಂದ 3 ನಿಮಿಷ ಅಷ್ಟೇ, ಜಾಸ್ತಿ ಹೊತ್ತೆಲ್ಲ ಇರೋಂಗಿಲ್ಲ, ಆಯಿತಾ. ಆಮೇಲೆ ಇಲ್ಲಿ ಯಾವುದೂ ಸ್ಟೋರ್ ಮಾಡೋಕ್ಕೆ ಬರೋಲ್ಲ. ಇದೆಲ್ಲ ಪ್ರೋಸೆಸ್ ಮಾಡೋಕ್ಕೆ ಮುಂಚೆ ಹಸೆ ಹಾಲಲ್ಲಿ ಮುಖ ತೊಳೆದಿರಬೇಕು, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಈಗ ಕೈಗೆ ಅಂತ ಶೇರ್ ಮಾಡಿದ್ನಲ್ಲ ನೋಡಿ, ಒಂದು ಕೈಗೆ ಮಾತ್ರ ಮಾಡ್ಕೊತೀನಿ. ಇದಕ್ಕೆ ನಿಮ್ಗೆ ಗೊತ್ತು ನಿಂಬೆಹಣ್ಣು ರಸ ಹಾಕಿದ್ದೀನಿ ಅಂತ. ಸುಮಾರು ಸಲ ನಿಂಬೆಹಣ್ಣು ನಮ್ಮ ಮುಖಕ್ಕೆ ಆಗಲ್ಲ ನೋಡಿ. ಒಂದು ಕೈಗೆ ಮಾತ್ರ ಮಾಡ್ಕೊತಾ ಇದ್ದೀನಿ. ಸೊ ಯು ಕ್ಯಾನ್ ಫೀಲ್ ದ ಡಿಫ್ರೆನ್ಸ್. ಇದನ್ನು ಹಚ್ಚಿ ಬಿಡೋಂಗಿಲ್ಲ ಫ್ರೆಂಡ್ಸ್, ಇದು ಚೆನ್ನಾಗಿ ಉಜ್ಜಬೇಕು. ಒಂದು ಕೈಗೆ ಮಾತ್ರ ಮಾಡ್ಕೊತೀನಿ. ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಬೇಕಲ್ವಾ. ಚೆನ್ನಾಗಿ ಈ ಥರ ಮಸಾಜ್ ಮಾಡಬೇಕು, ನಾನ್ ಸ್ಟಾಪ್ ಬಿಡಂಗಿಲ್ಲ, ಆಯಿತಾ. ನೋಡಿ ಈ ಥರ. ನಾನೀಗಾಗಲೇ ಎನ್ಸೈಮ್ ಏನಿದೆ ಬೆಲ್ಲದಲ್ಲಿ ಅಂತ ಹೇಳಿದ್ದೀನಿ. ಮುಖದ್ದು ಡ್ರೈ ಆಗಿ ಬರ್ತಿದೆ, ಸೊ ಬೇಗ ಬೇಗ ಇದನ್ನು ಮುಗಿಸ್ಕೊಳ್ಳಿ. ಈ ಥರ ಅಷ್ಟೇ ಸಾಕು. 2 to 3 ಮಿನಿಟ್ಸ್. ಈಗ ಕೈ ವಾಶ್ ಮಾಡ್ಕೊತೀನಿ, ಓಕೆನಾ. ಮುಖನೂ ಅಷ್ಟೇ ಡ್ರೈ ಆಗಿ ಬರ್ತಿದೆ, ಸೊ ಡ್ರೈ ಮಾಡೋಕ್ಕೆ ಬಿಡಬಾರ್ದು. ಇಮಿಡಿಯೇಟು ನಾನು ಕಾಯಿರಿ 5 ನಿಮಿಷ 10 ನಿಮಿಷ ನೋಡಿ. ಗೊತ್ತಾಗ್ತಿದೆಯಾ? ಇನ್ಸ್ಟೆಂಟ್ ಸ್ಕಿನ್ ವೈಟ್ನಿಂಗ್ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋ ಲೈವ್ ಪ್ರೂಫ್ ತೋರಿಸ್ತಾ ಇದ್ದೀನಿ ನೋಡಿ. 2 ಕೈಗೂ ಡಿಫ್ರೆನ್ಸ್ ನೋಡಿ. ಇದಕ್ಕೆ ಮಾಡಿದ್ದೀನಿ, ಇದಕ್ಕೆ ಮಾಡಿಲ್ಲ. ಕಾಣ್ತಿದೆಯಾ ಫ್ರೆಂಡ್ಸ್? ಈಗ ಮುಖದ ಹೊಳಪನ್ನು ಚೇಂಜ್ ಮಾಡಿ ತೋರಿಸ್ತೀನಿ ನಿಮ್ಮ ಜೊತೆ. ನೋಡಿದ್ರಲ್ಲ ಡಿಫ್ರೆನ್ಸ್ ಯಾವ ರೀತಿ ಇದೆ ಅಂತ. ಓಕೆ, ಈಗ ಫೇಸ್ದು ಕ್ಲಾರಿಟಿ ಆಫ್ ಸ್ಕಿನ್ ವಿತ್ ಶೈನಿಂಗ್ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ. ನೋಡಿ ಯಾವ ರೀತಿ ಇದೆ ಕ್ಲಾರಿಟಿ ಆಫ್ ಸ್ಕಿನ್ನು. ಸೊ ಜಸ್ಟ್ 2 to 3 ಮಿನಿಟ್ಸ್ ನಾವೇನು ಹಾಕಿದ್ವಿ, ಕಸ್ತೂರಿ ಅರಿಶಿನ, ಕಡಲೆ ಹಿಟ್ಟು ಮತ್ತು ಬೆಲ್ಲ. ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ತೀನಿ. ಕ್ಲಾರಿಟಿ ನೋಡಿ ನೋಡಿ ಯಾವ ರೀತಿ ಇದೆ ಅಂತ. ಜಸ್ಟ್ 2 to 3 ಮಿನಿಟ್ಸ್. ಸುಮಾರು ಜನಕ್ಕೆ ಐಡಿಯಾ ಇರಲ್ಲ, ಅಯ್ಯೋ ಬೆಲ್ಲದಲ್ಲಿ ಇದಾಗುತ್ತಾ ಅಂತ. ಎಸ್, ಡೆಫಿನೆಟಾಗಿ ನೋಡಿ, ನಿಮ್ಮ ಎದುರಿಗೆ ಲೈವ್ ಪ್ರೂಫು. ಇದಕ್ಕೆ ಮಾಡಿದ್ದೀನಿ ಅಪ್ಲಿಕೇಶನ್, ಇದಕ್ಕೆ ಮಾಡಿಲ್ಲ. ನೋಡಿದ್ರಲ್ಲ. ಓಕೆ, ಸೊ ಇವತ್ತಿನ ರೆಮಿಡಿ 5 ಮಿನಿಟ್ಸ್ ರೆಮಿಡಿ, ಸ್ಕಿನ್ ವೈಟ್ನಿಂಗ್ದು ಆರ್ಗ್ಯಾನಿಕ್. ಓಕೆ, ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್ ಫ್ರೆಂಡ್ಸ್. ಓಕೆನಾ, ವಿತ್ ಶೈನಿಂಗ್ ಬಂದಿದೆ. ಸೊ ಬೆಲ್ಲದಲ್ಲೇ ಆ ಎನ್ಸೈಮ್ ಇದೆ ಅಂತ ಹೇಳ್ತೀನಿ, ಓಕೆನಾ. ಇವತ್ತಿನ ವಿಡಿಯೋಲ್ಲೇ ಮುಗಿಸ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀನು. ಹೊಸಬ್ರು ಯಾರು ಫಸ್ಟ್ ಟೈಮ್ ನಿಮ್ಮನ್ನಾಗಲೇ ಚಾನಲ್ ವಿಸಿಟ್ ಮಾಡೋದು ದಯವಿಟ್ಟು 3 ಡಾಟ್ಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಹೋಗಬಲ್ಲ.